ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಂಡಿ ಸವಕಳಿ ಮತ್ತು ಮಂಡಿ ನೋವಿಗೆ ಇರುವ ಆಧುನಿಕ ಚಿಕಿತ್ಸಾ ಕ್ರಮಗಳು ಈ ಕುರಿತು ಶಿವಮೊಗ್ಗದ ಹಿರಿಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಅಭಿಷೇಕ್ MB ಅವರಿಂದ ಮಾಹಿತಿ. ನಮ್ಮ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೆ ಡಾಕ್ಟರ್ ಅಭಿಷೇಕ್ MB ಅವರ ನಮಸ್ಕಾರಗಳು. ನಾನು ಹಿರಿಯ ಕೀಲುಮೂಳೆ ತಜ್ಞ. ನಾನು ಕಳೆದ 15 ವರ್ಷದಿಂದ ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಸನ್ ಹಾಸ್ಪಿಟಲ್ ಅನ್ನೋ ಒಂದು ಹೊಸ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಂಡಿ ಸವಕಳಿ ಮತ್ತು ಮಂಡಿ ನೋವಿಗೆ ಇತ್ತೀಚೆಗೆ ಬಂದಂತಹ ಹೊಸ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ. ನೀವೆಲ್ಲ ಕೇಳಿರ್ಬೋದು, ವಯಸ್ಸಾಗ್ತಾ ಆಗ್ತಾ ಮಂಡಿ ಸವಕಳಿ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ತಕ್ಕಂತೆ ನಿಮ್ಮ ದಿನನಿತ್ಯ ಕೆಲಸಗಳಲ್ಲಿ ನಿಮಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಸುಲಭವಾಗಿ ನಿಮಗೆ ಅರ್ಥ ಮಾಡಿಸೋದಾದ್ರೆ ಮಂಡಿ ಸಮಸ್ಯೆ 4 ಹಂತದಲ್ಲಿ ಬೆಳವಣಿಗೆ ಆಗ್ತದೆ. ಸೊ ಮೊದಲನೇ ಹಂತ ಸಾಧಾರಣ ನಿಮಗೆ 40ರಿಂದ 45 ವರ್ಷದ ವಯಸ್ಸಿನಲ್ಲಿ ಅದು ಶುರುವಾಗ್ತದೆ. ಆವಾಗ ನಿಮಗೆ ಬರೇ ಉರಿ ಊತ, ಕಾಲು ನೋವು, ನಿಮ್ಮ ಕೆಲಸಗಳೆಲ್ಲ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಆದರೆ ಒಂದು 5ರಿಂದ 8 ಕಿಲೋಮೀಟರ್ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎರಡನೇ ಹಂತದಲ್ಲಿ ಏನಾಗ್ತದೆ ಅಂದರೆ ಇದ್ರ ಜೊತೆ ನಿಮಗೆ ಸ್ವಲ್ಪ ಬಿಗಿತ ಅನ್ನೋದು ಶುರುವಾಗ್ತದೆ. ಹೆಜ್ಜೆಗೂ ಸ್ವಲ್ಪ ಕಷ್ಟ ಅನ್ನೋದು ನಿಮಗೆ ಮೂಡು ಬರ್ತದೆ. ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಸಾಧಾರಣ ನಿಮ್ಮ ವಯಸ್ಸು 50 ದಾಟಿರುತ್ತೆ. ಸೊ ಆವಾಗ ನಿಮಗೆ ತಕ್ಷಣವಾಗಿ ಎದ್ದೇಳಲಿಕ್ಕೆ, ಜೋರಾಗಿ ನಡಿಲಿಕ್ಕೆ, ಮೆಟ್ಲು ಹತ್ತೋದು ಇಳಿಲಿಕ್ಕೆ ಕಷ್ಟ ಆಗ್ತದೆ. ಅದೇ ಥರ 55 ನಂತರ 60ರ ವಯಸ್ಸಿಗೆ ಇದು 4ನೇ ಹಂತಕ್ಕೆ ತಲುಪ್ತದೆ. ಆವಾಗ ನಿಮಗೆ ಬಹಳಷ್ಟು ನೋವನ್ನು ನೀವು ಅನುಭವಿಸ್ತಿರ್ತೀರ. ಸಾಮಾನ್ಯವಾಗಿ ಕುರ್ಚಿಯಿಂದ ಇಳ್ಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ. ಸಣ್ಣ ಮೆಟ್ಲುಗಳು, 1-2 ಮೆಟ್ಲುಗಳು ಹತ್ತಲಿಕ್ಕೆ ಕಷ್ಟ ಆಗ್ತದೆ. ನೀವು ಸ್ವತಃ ನಿಮ್ಮ ಕೆಲಸ ಮನೆಯಲ್ಲಿ ಹಾಸಿಗೆಯಿಂದ ಇದ್ದು ಬಾತ್ರೂಮಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ಥರ ಸಂದರ್ಭದಲ್ಲಿ ನಿಮ್ಮ ಮಂಡಿ ಸವಕಳಿ 4ನೇ ಹಂತಕ್ಕೆ ತಲುಪಿರ್ತದೆ. ಸೊ ಸಾಮಾನ್ಯವಾಗಿ ನಿಮಗೆ ಹೇಳೋದಾದರೆ ಮೊದಲನೇ ಹಂತಕ್ಕೆ ನೀವು ಟ್ರೀಟ್ಮೆಂಟ್ ಅನ್ನೋದು ಬಹಳ ಸುಲಭ. ಸಾಕಷ್ಟು ಆರಾಮ ತಗೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ನೋವಿನ ಮಾತ್ರೆಗಳು ಅಥವಾ ಸ್ವಲ್ಪ ಬಿಸಿ ಶಾಖ ಅಥವಾ ಕೆಲವು ವ್ಯಾಯಾಮಗಳು ಮಾಡಿದ್ರೆ ಸಾಕಷ್ಟು ನೋವು ಕಮ್ಮಿ ಆಗ್ತದೆ. ಅದೇ ರೀತಿ 4ನೇ ಹಂತಕ್ಕೂ ನಿಮಗೆ ನಿರ್ಧಾರ ತಗೊಳ್ಳಿಕ್ಕೆ ಬಹಳ ಸುಲಭ. ಯಾಕಂದ್ರೆ ಮಂಡಿ ಸವಕಳಿ ಬಹಳನೇ ಜಾಸ್ತಿ ಆಗಿರುತ್ತೆ. ಸೊ ನಿಮಗೆ ಯಾವುದೇ ಥರದ ಮಾತ್ರೆಗಳು, ಯಾವುದೇ ಥರದ ಫಿಸಿಯೋಥೆರಪಿ ಎಕ್ಸರ್ಸೈಸ್ಗಳು ಕೆಲಸ ಮಾಡೋದಿಲ್ಲ. ಅವಾಗ ನೀವು ವೈದ್ಯರೊಂದಿಗೆ ಸಂದರ್ಶನ ಮಾಡಿದಾಗ ಅವರು ಸಾಮಾನ್ಯವಾಗಿ ಮಂಡಿ ಸೌದೋಗಿದೆ, ಇದಕ್ಕೆ ಮಂಡಿ ಬದಲಾವಣೆ ಅಥವಾ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಸೊ ಇದು ಸಾಮಾನ್ಯವಾಗಿ ನೀವು ಕೇಳಿರ್ತಕ್ಕಂಥ ಟ್ರೀಟ್ಮೆಂಟ್ಗಳು. ಇದಲ್ಲದೆ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಅನ್ನೋದು ಇವತ್ತಿನ ಒಂದು ಚರ್ಚೆ. ಈ ಕಾರ್ಯಕ್ರಮದಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಮೊದಲನೇ ಹಂತ ಮತ್ತೆ ಕೊನೆ ಹಂತಕ್ಕೆ ಟ್ರೀಟ್ಮೆಂಟ್ ತುಂಬಾ ನೇರವಾಗಿರುತ್ತೆ. ಆದರೆ 2ನೇ ಹಂತ ಮತ್ತೆ 3ನೇ ಹಂತಕ್ಕೆ ಟ್ರೀಟ್ಮೆಂಟ್ ಹೊಸದಾಗಿ ಏನಾದ್ರು ಇದೆಯಾ? ಹೌದು, ಇದೆ. ಸೊ 2ನೇ ಹಂತ ಮತ್ತೆ 3ನೇ ಹಂತಕ್ಕೆ ಸಾಮಾನ್ಯವಾಗಿ PRP ಇಂಜೆಕ್ಷನ್ ಅಂತ ಹೇಳ್ತೀವಿ. PRP ಅಂದ್ರೆ ಏನು? PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅಂದ್ರೆ ನಾವು ನಿಮ್ಮ ರಕ್ತದಿಂದನೇ ಪ್ಲೇಟ್ಲೆಟ್ ಅನ್ನೋ ಅಂಶವನ್ನು ಸಂಗ್ರಹಿಸಿ ಅದನ್ನ ಸಾಂದ್ರತೆ ಮಾಡ್ಕೊಂಡು, ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ವಾಪಸ್ ನಿಮ್ಮ ಮಂಡಿಗೆ ಕೊಡ್ತಕ್ಕಂಥ ಒಂದು ಇಂಜೆಕ್ಷನ್ ಟ್ರೀಟ್ಮೆಂಟೇ PRP ಇಂಜೆಕ್ಷನ್ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಇದು ನಾವು ಯಾರಿಗೆಲ್ಲ ಕೊಡ್ಬೋದು? 2ನೇ ಹಂತ ಅಥವಾ 3ನೇ ಹಂತಕ್ಕೆ ಹೋಗ್ತಿರುವಂತ ಎಲ್ಲಾ ಮಂಡಿ ನೋವು ಅಥವಾ ಮಂಡಿ ಆರ್ಥರೈಟಿಸ್ ಅಥವಾ ಮಂಡಿ ಸವಕಳಿ ಇರುವಂತಹ ಪೇಷಂಟ್ಗಳಿಗೆ ಕೊಡ್ಬೋದು. ಇದ್ರ ಉಪಯೋಗಗಳೇನು? ಇದ್ರ ಉಪಯೋಗಗಳಂದ್ರೆ ಇದು ತುಂಬಾನೇ ಸುಲಭವಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆ. ಅಂದ್ರೆ ಇದಕ್ಕೆ ಯಾವುದೇ ತರದ ಅಡ್ಮಿಷನ್ ಬೇಕಾಗಿಲ್ಲ, ಯಾವುದೇ ತರದ ಬಹಳ ಬ್ಲಡ್ ಟೆಸ್ಟ್ ಬೇಕಾಗೋದಿಲ್ಲ. ಸಿಂಪಲ್ ಪ್ಲೇಟ್ಲೆಟ್ ಟೆಸ್ಟ್ಗಳು ಬೇಕಾಗುತ್ತೆ. ಕೆಲವೊಂದು ಸಿರಾಲಜಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಅದು ಮಾಡಿಸ್ಕೊಂಡ ನಂತರ ಪ್ಲೇಟ್ಲೆಟಿನ ಲೆವೆಲ್ಸ್ಗಳು ಎಷ್ಟಿದೆ ಅಂತ ನೋಡ್ಕೊಂಡು ಅದನ್ನು ನಾವು ಡೇ ಕೇರ್, ಅಂದರೆ ನೀವು ಆಸ್ಪತ್ರೆಗೆ ಬಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಸಾಧಾರಣ 1ರಿಂದ 1.5 ತಾಸಲ್ಲಿ ಈ ಪ್ರೊಸೀಜರ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೋದು. ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ತುಂಬ ಜನ ಕೇಳ್ತಾರೆ. ಸೊ ಇದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಸ್ವಲ್ಪ ನೋವು ಅಥವಾ ಬಿಗಿತಾ ಇರುತ್ತೆ. ಸೊ ನೀವು ಇಂಜೆಕ್ಷನ್ ತಗೊಂಡ ನಂತರ ನೀವೇ ಸ್ವತಃ ಮನೆಗೆ ನಡ್ಕೊಂಡು ಹೋಗ್ಬೋದು. ಅಷ್ಟು ಸುಲಭವಾದಂಥ ಇದೊಂದು ಚಿಕಿತ್ಸೆ. ಸೊ ಇದು ಯಾರಿಗೆಲ್ಲ ಕೊಡ್ಬೋದು ಅಥವಾ ಯಾವ್ಯಾವ ತೊಂದರೆಗಳಿಗೆ ಕೊಡ್ಬೋದು? ಇದು ಮಂಡಿ ನೋವು, ಮಂಡಿ ಸವಕಳಿಗೆ ಅಲ್ಲದೆ ಮಾಂಸಖಂಡಗಳ ನೋವು ಅಥವಾ ಮಾಂಸಖಂಡಗಳ ಹರಿತ, ಮಸಲ್ ಟೇರ್ ಅಂತ ಹೇಳ್ತೀವಿ, ಅಥವಾ ಈ ಕೆಲವರು ಆಟಗಾರರಿಗೆ, ಸ್ಪೋರ್ಟ್ಸ್ ಅಥ್ಲೀಟ್ಸ್ ಅಲ್ಲಿ ಲಿಗಮೆಂಟ್ ಟೇರ್ ಅಂತ ಆಗಿರ್ತದೆ, ಅಥವಾ ರಿಪೀಟೆಡ್ ಮೂವ್ಮೆಂಟ್ಸ್ ಅಂದರೆ ಶೋಲ್ಡರ್ ಆಕ್ಟಿವಿಟಿ. ಈಗ ಬ್ಯಾಡ್ಮಿಂಟನ್, ಟೆನ್ನಿಸ್ ಆಡ್ತಾರೆ, ಅವರಿಗೆ ಶೋಲ್ಡರ್ ಪೇನ್, ಶೋಲ್ಡರ್ ಮೂವ್ಮೆಂಟ್ಸ್ ಮಾಡಿ ತುಂಬ ಅದರಲ್ಲಿ ಸವಕಳಿ ಅಥವಾ ಲಿಗಮೆಂಟ್ ಟೇರ್ಸ್ ಅನ್ನೋದಾಗಿರುತ್ತೆ. ಆ ಜಾಗದಲ್ಲೂ ಕೂಡ ನಾವು ಈ PRP ಇಂಜೆಕ್ಷನ್ ಕೊಡ್ಬೋದು. ಇದಲ್ಲದೆ ಈಗ ಹಂತ 2, ಹಂತ 3ಕ್ಕೆ ನಾನು PRP ಇಂಜೆಕ್ಷನ್ ಕೊಡ್ಬೋದು ಅಂತ ಹೇಳಿದೆ. ಇದಲ್ಲದೆ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ? ಸೊ ಹಂತ 3 ಮತ್ತೆ ಹಂತ 4 ಈ ಹಂತದಲ್ಲಿರುವಂಥ ಮಂಡಿ ನೋವು ಅಥವಾ ಮಂಡಿ ಸವಕಳಿಕೆಗೆ ಪೂರ್ತಿ
ಮಂಡಿ ಬದಲಾವಣೆ ಅಂದರೆ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಬದಲು ಇನ್ನೊಂದು ಟ್ರೀಟ್ಮೆಂಟ್ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ಬಹಳನೇ ಬಾಯಿ ಮಾತಾಗಿ ಎಲ್ಲ ಕಡೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಏನಂತ ಹೇಳಿದ್ರೆ ಅದು ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಸೊ ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಅಂದರೆ ಏನು ಅಂದರೆ ನಾವು ಮಂಡಿಯ ಅರ್ಧ ಭಾಗನ ಮಾತ್ರ ರೀಪ್ಲೇಸ್ ಮಾಡ್ತೇವೆ. ಏನಕ್ಕೆ ಅರ್ಧ ಭಾಗ ಅಷ್ಟು ರೀಪ್ಲೇಸ್ ಮಾಡಬೇಕು? ಸೊ ನಾವು ಈಗ ಒಂದು ಪರೀಕ್ಷೆ ಮಾಡಿ ನೋಡಿದ್ರೆ ಈ ಸಮಾಜದಲ್ಲಿ ಒಂದು 100 ಜನ ಮಂಡಿ ಸೌಕಳಿಕೆ ಇರೋರನ್ನ ಎಕ್ಸ್ರೇ ಮಾಡಿ ಅವರನ್ನು ಪರೀಕ್ಷೆ ಮಾಡಿ ನೋಡಿದ್ರೆ 100ಕ್ಕೆ 70% ಜನರಿಗೆ ಒಳಭಾಗದ ಮಂಡಿ ಸೌಕಳಿ ಮಾತ್ರ ಇರ್ತದೆ. ಸೊ ಇಂಥ ಒಂದು ತೊಂದರೆ ಇದ್ದವರಿಗೆ ಪೂರ್ತಿ ಮಂಡಿ ಚಿಪ್ಪು ಚೇಂಜ್ ಮಾಡೋದು ಅಂದರೆ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಂಥವರಿಗೆ ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಅನ್ನೋದು ಮಾಡಿದ್ರೆ ಅವರಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಈ ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ನ ಉಪಯೋಗಗಳೇನು? ಇದು ಒಂದು ಸಣ್ಣ ಗಾಯ ಅಥವಾ ಸಣ್ಣ ಸರ್ಜರಿ ಅಂತ ಹೇಳ್ಬೋದು. ಅಂದರೆ ಗಾಯದ ಪ್ರಮಾಣ ಸಣ್ಣ ಇರುತ್ತೆ, ಶಸ್ತ್ರಚಿಕಿತ್ಸೆ ಅವಧಿ ತುಂಬ ಕಮ್ಮಿ ಇರ್ತದೆ, ಶಸ್ತ್ರಚಿಕಿತ್ಸೆಯಿಂದ ಉಂಟಾಗುವಂಥ ಅಡ್ಡ ಪರಿಣಾಮಗಳು ಅಂದರೆ ಸೈಡ್ ಎಫೆಕ್ಟ್ಸ್ಗಳು ಬಹಳ ಕಮ್ಮಿ ಇರುತ್ತೆ. ಸೊ ಇದು ಮಾಡಿಸ್ಕೊಂಡಿರುವಂಥ ಅಥವಾ ಮಾಡಿಸ್ಕೊಳ್ಳಿಕ್ಕೆ ಹೊರಟಿರುವಂಥ ಪೇಷಂಟ್ಗಳಿಗೆ ಬಹಳ ಶಸ್ತ್ರಚಿಕಿತ್ಸೆ ಒತ್ತಡ ಇರೋದಿಲ್ಲ. ಸೊ ಅವರು ಇದನ್ನ ಸುಲಭವಾಗಿ ಚೇತರಿಸ್ಕೊಳ್ತಾರೆ, ಹಾಗೆ ಸುಲಭವಾಗಿ ಇದರಿಂದ ಹೊರಗೆ ಬರ್ತಾರೆ. ಅಂದರೆ ಇವರ ಒಂದು ರಿಹ್ಯಾಬಿಲಿಟೇಷನ್ ಅಂದ್ರೆ ಏನು, ಇವರ ಒಂದು ಚೇತರಿಕೆ ಬಹಳನೇ ಫಾಸ್ಟ್ ಇರ್ತದೆ, ಬಹಳನೇ ಸುಲಭವಾಗಿರ್ತದೆ. ಅಂದ್ರೆ ಈಗ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅವರು 15ರಿಂದ 20 ದಿವಸ ಅಥವಾ 1 ತಿಂಗಳು ನಡಿಲಿಕ್ಕೆ ತಗೊಂಡ್ರೆ ಇವರು ಒಂದು ವಾರದಿಂದ 10 ದಿವಸದಲ್ಲಿ ಸ್ವತಃ ಯಾವ ಒಂದು ಸಪೋರ್ಟ್ ಇಲ್ಲದೆ ಧೈರ್ಯವಾಗಿ ನಡೀತಕ್ಕಂಥ ಅನುಭವವನ್ನು ನಾವು ನೋಡಿದ್ದೇವೆ. ಇದು ಬಹಳನೇ ಒಂದು ಒಳ್ಳೆಯ ಉಪಯೋಗ ಇರುವಂತ ಶಸ್ತ್ರಚಿಕಿತ್ಸೆ. ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ? ಸೊ ಯಾವುದೇ ಸರ್ಜರಿ ತರ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಅಂದ್ರೆ ಏನು, ರಕ್ತದ ಒತ್ತಡ ಸ್ವಲ್ಪ ಏರುಪೇರಾಗಬಹುದು ಅಥವಾ ಎದೆ ಬಡಿತ ಏರುಪೇರಾಗಬಹುದು, ಅದಲ್ಲದೆ ಬೇರೆ ಯಾವ ತರದ ಸೈಡ್ ಎಫೆಕ್ಟ್ಸ್ ಗಳು ಇರೋದಿಲ್ಲ. ಸೊ ಇದನ್ನ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಗೆ ಹೋಲಿಸ್ಕೊಂಡ್ರೆ ಬಹಳನೇ ಕಮ್ಮಿ ಸೈಡ್ ಎಫೆಕ್ಟ್ಸ್ ಇರುವಂತ ಸರ್ಜರಿ ಅಂತ ಕೂಡ ಹೇಳ್ಬೋದು. ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ನನ್ನನ್ನ ಹಾಸ್ಪಿಟಲ್ ಅಲ್ಲಿ ಭೇಟಿ ಮಾಡಬಹುದು. ಈ ಸರ್ಜರಿ ಮಾಡಿಸ್ಕೊಳ್ಳಿಕ್ಕಿಂತ ಮುಂಚೆ ಯಾವ ತರದ ಪರೀಕ್ಷೆ ಬೇಕಾಗತ್ತೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಏನಂದ್ರೆ ಸಿಂಪಲ್ ಎಕ್ಸ್ರೇಸ್. ಆ ಎಕ್ಸ್ರೇಗಳನ್ನೇ ಕೆಲವು ಬೇರೆ ಆಂಗಲ್ಗಳಲ್ಲಿ ನಾವು ಎಕ್ಸ್ರೇ ತೆಗಿತೇವೆ. ಸೊ ಆ ಎಕ್ಸ್ರೇಗಳ ಮೂಲಕನೇ ನಮಗೆ ಗೊತ್ತಾಗ್ತದೆ ಇವರಿಗೆ ಅರ್ಧ ಮಂಡಿ ಬದಲಾವಣೆ ಅಂದ್ರೆ ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಅಷ್ಟೇ ಸಾಕಾ ಅಥವಾ ಪೂರ್ತಿ ಮಂಡಿ ಬದಲಾವಣೆ ಬೇಕಾ ಅನ್ನೋದು. ಇದರಿಂದ ಪೇಷಂಟಿಗೆ ಒಳ್ಳೆಯ ಒಂದು ಮಾಹಿತಿ ಸಿಗುತ್ತೆ. ಅವರು ಸ್ವತಃ ಅವರು ಒಂದು ಇದ್ರ ಬಗ್ಗೆ ನಿರ್ಧಾರ ತಗೋಬಹುದು. ಮತ್ತೆ ಇದರಿಂದ ಪೇಷಂಟ್ ಅವರ ಎಲ್ಲಾ ಚಟುವಟಿಕೆಗಳು ಅಂದ್ರೆ ಈ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡ ನಂತರ ಮುಂಚೆ ಅವರು ಆಸಕ್ತಿಯಿಂದ ಮಾಡತಕ್ಕಂತ ಎಲ್ಲಾ ಚಟುವಟಿಕೆಗಳನ್ನು ಮಾಡಬಹುದು. ಅಂದ್ರೆ ಅವರು ವೇಗವಾಗಿ ನಡಿಬಹುದು, ನಿಧಾನವಾಗಿ ಜಾಗ್ ಮಾಡಬಹುದು, ಅವರಿಗೆ ಏನಾದ್ರು ಆಟ ಆಡೋ ಇಷ್ಟ ಇದ್ರೆ ಅವರು ಆಟ ಆಡ್ಲೂಬಹುದು. ಸೊ ಅಷ್ಟು ಪರಿಣಾಮಕಾರಿಯಾಗಿ ಇದು ಪೇಷಂಟ್ಗೆ ಕೆಲಸ ಮಾಡುತ್ತೆ. ನಾನು ಮುಂಚೆ ಹೇಳಿದಾಗೆ ಹಂತ 1 ಮಂಡಿ ಸವಕಳಿ ಅಥವಾ ಮಂಡಿ ನೋವಿಗೆ ಫಿಸಿಯೋಥೆರಪಿ, ಬಿಸಿ ನೀರು ಶಾಖ ಮಾತ್ರೆಗಳು ಇದು ಸಹಾಯ ಮಾಡುತ್ತೆ. ಹಂತ 2 ಅಥವಾ ಹಂತ 3 ತಲುಪಿರುವಂತ ಪೇಷಂಟ್ಗಳಿಗೆ PRP ಇಂಜೆಕ್ಷನ್ ಸಹಾಯ ಮಾಡುತ್ತೆ. ಹಂತ 3ರಿಂದ ಹಂತ 4ಕ್ಕೆ ಹೋಗ್ತಿರುವಂತ ಪೇಷಂಟ್ಗಳಿಗೆ ಯೂಶಲಿ ಅವರಿಗೆ ಅರ್ಧ ಭಾಗದ ಮಂಡಿ ಸವಕಳಿಕೆ ಅಷ್ಟೇ ಇದ್ರೆ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಬಹಳ ಉಪಯೋಗ ಆಗುತ್ತೆ. ಹಂತ 4ರಲ್ಲಿ ಮಂಡಿ ಚಿಪ್ಪು ಬಹಳನೇ ಸೌದಿದೆ ಅಂದ್ರೆ ಮಂಡಿಯ ಎಲ್ಲ ಭಾಗದಲ್ಲೂ ಸವಕಳಿ ಕಂಡು ಬರ್ತಾ ಇದೆ ಅಂದ್ರೆ ಅವರಿಗೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಬಹಳ ಅನುಕೂಲ ಆಗ್ತದೆ. ಹಂತ 3ರಲ್ಲಿ ಕೆಲವು ಬಾರಿ ಏನಾಗ್ತದೆ ಅಂದ್ರೆ ಮಂಡಿ ಸವಕಳಿ ಜೊತೆಗೆ ನಮಗೆ ಮಂಡಿ ಒಳಗಡೆ ಮೆನಿಸ್ಕಸ್ ಅಂತ ಹೇಳ್ತೀವಿ, ಅದು ಒಂದು ಬುಷ್ ಅನ್ನೋ ರೀತಿ ಕೆಲಸ ಮಾಡುತ್ತೆ. ನಾವು ಹೇಗೆ ನಮ್ಮ ಚೇರ್ ಮತ್ತೆ ಕುರ್ಚಿ ಕಾಲುಗಳಿಗೆ ಬುಷ್ ಅಂತ ಹೇಳ್ತೀವಿ, ಅದೇ ತರ ಅದು ಮಂಡಿಯ ಆಯಸ್ಸನ್ನ ಹೆಚ್ಚು ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡುತ್ತದು. ಸೊ ಈ ಹಂತ 2 ಹಂತ 3ರಲ್ಲಿ ಏನಾಗ್ತದೆ ಅಂದ್ರೆ ಈ ಮೆನಿಸ್ಕಸ್ ಅಂತ ಏನ್ ಹೇಳ್ತೀವಿ ಅದರ ಕೂಡ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಸಾಮಾನ್ಯವಾಗಿ ಅದ್ರ ತೊಂದರೆ ಏನಾಗಿ ಕಾಣಿಸ್ತದೆ ಅಂದ್ರೆ ಅದು ಅಲ್ಲಲ್ಲಿ ಹರಿತಗೊಳ್ಳುತ್ತೆ. ಅಂದ್ರೆ ನಾವು ಈಗ ಹಳೆ ಬಟ್ಟೆ ಹಳೆ ಚರ್ಮ ಒಣಗ್ತಾ ಹೇಗೆ ಬಿಟ್ಕೊಳ್ತಾ ಬರುತ್ತೆ ಅದೇ ತರ ಒಳಗೆ ಹರಿತಾ ಬರುತ್ತೆ. ಸೊ ಇಂಥ ಒಂದು ಕಂಡೀಷನ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಥವಾ ಈ ತರ ಒಂದು ಸ್ಥಿತಿಯಲ್ಲಿ ಏನ್ ಮಾಡಬಹುದು ಅಂದ್ರೆ ಆರ್ಥ್ರೋಸ್ಕೋಪಿ ಅಂತ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಯೂಶಲಿ ಪೇಷಂಟ್ಗೆ ನಾವು ಸಲಹೆ ಕೊಡ್ತೇವೆ. ಆರ್ಥ್ರೋಸ್ಕೋಪಿ ಅಂದ್ರೆ ಏನಂದ್ರೆ ಮಂಡಿಯ ಮೇಲೆ ಒಂದು ಸಣ್ಣ ಒಂದು ಗಾಯದ ಮೂಲಕ ಅಂದ್ರೆ ಒಂದು ರಂಧ್ರದ ಮೂಲಕ ಒಂದು ಕ್ಯಾಮರಾವನ್ನ ಮಂಡಿ ಒಳಗಡೆ ಅಳವಡಿಸ್ತೇವೆ. ಸೊ ಆ ಕ್ಯಾಮರಾದ ಮೂಲಕ ನಾವು ಈ ಮಂಡಿ ಒಳಗಡೆ ಎಲ್ಲಿ ಈ ತರ ಈ ಬುಷ್ ಅಥವಾ ಮೆನಿಸ್ಕಸ್ ಹರಿದಿದೆ ಅಥವಾ ಎಲ್ಲಿ ಅದು ಇವರಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋದು ನೇರವಾಗಿ ನಾವು ಕ್ಯಾಮರಾದ ಮೂಲಕ ನೋಡಬಹುದು. ಅದೇ ಟೈಮಲ್ಲಿ ಆ ಬುಷ್ಗೆ ಅಥವಾ ಅದು ಹರಿದಿರತಕ್ಕಂತ ಮೆನಿಸ್ಕಸ್ಗೆ ನಾವು ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು. ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ಇಲ್ಲ ಅದನ್ನ ನಾವು ಅದಕ್ಕೆ ಆದಂತ ಒಂದು ಸಪರೇಟ್ ಮಿಷಿನ್ ಅಲ್ಲಿ ಅದನ್ನ ಕ್ಲೀನ್ ಮಾಡಬಹುದು. ಇಲ್ಲ ಅಂದ್ರೆ ಅದು ತುಂಬಾನೇ ಬಿಚ್ಕೊಂಡಿದ್ರೆ ಅದಕ್ಕೆ ನಾವು ಸಣ್ಣ ಸಣ್ಣ ಹೊಲಿಗೆಯಿಂದ ಅದನ್ನ ವಾಪಸ್ ಮತ್ತೆ ದುರಸ್ತಿ ಮಾಡಬಹುದು. ಇದರ ಜೊತೆಗೆ ಮಂಡಿ ಒಳಗಡೆ ಕೆಲವು ಲಿಗಮೆಂಟ್ ಅಂತ ಹೇಳ್ತೀವಿ. ಈ ಲಿಗಮೆಂಟ್ ಅಂದ್ರೆ ಏನು ಅಂದ್ರೆ 2 ಮೂಳೆಗಳ ಮಧ್ಯೆ ಇರೋತಕ್ಕಂತ ಒಂದು ರಬ್ಬರ್ ಬ್ಯಾಂಡ್ ಅಂತ ನೀವು ಅನ್ಕೋಬಹುದು. ಸೊ ಇದು ಏನಾಗುತ್ತೆ ಅಂದ್ರೆ ವಯಸ್ಸಾಗ್ತಾ ಅಥವಾ ಯಾವಾಗಾರು
ನೀವು ಸಡನ್ ಆಗಿ ಹೇಳ್ತಾ ಅಂದ್ರೆ ಬಲವಾಗಿ ಹೇಳ್ತಾ ಅಥವಾ ಜೋರಾಗಿ ಮೆಟ್ಲಿಂದ ಹತ್ತುತ್ತಾ ಇಳಿತಾ ಈ ಲಿಗಮೆಂಟ್ಗಳು ಹರಿಬಹುದು, ಅಂದ್ರೆ ಲಿಗಮೆಂಟ್ ಏರ್ ಅಂತ ಹೇಳ್ತೀವಿ. ಇದಕ್ಕೂ ಕೂಡ ಈ ಆರ್ಥ್ರೋಸ್ಕೋಪಿ ಮೂಲಕ ಟ್ರೀಟ್ಮೆಂಟ್ ಕೊಡಬಹುದು. ಅದನ್ನ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈ ಲಿಗಮೆಂಟ್ ಅನ್ನೋದನ್ನ ನಾವು ಎಲ್ಲಿ ಹರಿದಿದೆಯೋ ಅದನ್ನ ಕ್ಲೀನ್ ಮಾಡ್ತೇವೆ. ಅದ್ರ ಜೊತೆ ನಿಮ್ಮ ದೇಹದ್ದೇ ಒಂದು ಮಾಂಸಖಂಡದ ಒಂದು ಅಂಗವನ್ನು ತಗೊಂಡು ಸಾಧಾರಣ ಒಂದು ಬೆರಳಷ್ಟು ಉದ್ದದ ಒಂದು ಆ ಪೀಸನ್ನು ತಗೊಂಡು ಆ ಲಿಗಮೆಂಟ್ ಹರಿದಿರೋ ಜಾಗಕ್ಕೆ ನಾವು ಅದನ್ನ ಈ ಸರ್ಜರಿ ಮೂಲಕ ಒಂದು ಸ್ಕ್ರೂ ಮೂಲಕ ಫಿಕ್ಸ್ ಮಾಡಬಹುದು. ಸೊ ಈ ಆರ್ಥ್ರೋಸ್ಕೋಪಿ ಟ್ರೀಟ್ಮೆಂಟ್ ಅನ್ನೋದು ಮಂಡಿ ಸವಕಳಿ ಜೊತೆ ಈ ಮೆನಿಸ್ಕಸ್ ಪ್ರಾಬ್ಲಮ್ ಇದ್ದವರಿಗೆ ಅಥವಾ ಲಿಗಮೆಂಟ್ ಟೇರ್ಸ್ ಇದ್ದವರಿಗೆ ಆರ್ಥ್ರೋಸ್ಕೋಪಿ ಮೂಲಕ ನಾವು ಈ ಟ್ರೀಟ್ಮೆಂಟ್ ಕೊಡ್ಬೋದು. ಹಂತ 3, ಹಂತ 4 ಅದರಲ್ಲೂ ಒಳಭಾಗದ ಮಂಡಿ ಸವಕಳಿಕೆ ಇರುವಂತ ಪೇಷಂಟ್ಗಳಿಗೆ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಒಂದು ಒಳ್ಳೆಯ ಚಿಕಿತ್ಸೆ ಅಂತ ಹೇಳಿದ್ನಲ್ಲ. ಸೊ ಇವರಿಗೆ ಸರ್ಜರಿಯ ನಂತರ ಕೂಡ ಚೇತರಿಕೆ ಬಹಳ ಸುಲಭ. ಇವರಿಗೆ ನಾವು ಫಿಸಿಯೋಥೆರಪಿ ಮೂಲಕ ಇವರಿಗೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಇವರಿಗೆ ಎಕ್ಸಸೈಸ್ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಎಲ್ಲದೂ ಕಡಿಮೆ ಇರುತ್ತೆ. ಪ್ಲಸ್ ಇವರು ತಮ್ಮ ಸ್ವಂತ ಕೆಲಸಗಳನ್ನ ಧೈರ್ಯವಾಗಿ ಬೇಗ ಮಾಡ್ಕೋಬಹುದು. ಇದು ಪಾರ್ಷಲ್ ನೀ ರಿಪ್ಲೇಸ್ಮೆಂಟಿನ ಇನ್ನೊಂದು ಬಹಳ ಮುಖ್ಯವಾದ ಒಂದು ಉಪಯೋಗ. ಸಾಮಾನ್ಯವಾಗಿ ಯಾವುದೇ ತರದ ರಿಪ್ಲೇಸ್ಮೆಂಟ್ ಆಗಲಿ, ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅಥವಾ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಇದು ಮಾಡಿಸ್ಕೊಂಡ ನಂತರ ಪೇಷಂಟಿನ ಮೇಲೆ ಕೂಡ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ಏನು ಅಂದ್ರೆ ಅವರು ಕೂಡ ಮನೆಯಲ್ಲಿ ದಿನನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಕನಿಷ್ಠ ಪಕ್ಷ 10 ರಿಂದ 15 ನಿಮಿಷನಾರು ವ್ಯಾಯಾಮಗಳು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇವ್ರು ಎಷ್ಟು ವ್ಯಾಯಾಮಗಳು ಮಾಡ್ತಾರೆ, ಎಷ್ಟು ಅವರ ಮಾಂಸಖಂಡಗಳು ಮತ್ತೆ ಕೀಲುಗಳನ್ನ ಸುಲಭವಾಗಿ ಉಪಯೋಗಿಸ್ಲಿಕ್ಕೆ ತಯಾರಿ ಮಾಡಿ ಇಟ್ಕೊಳ್ತಾರೆ, ಅಷ್ಟು ಈ ಆಪರೇಷನ್ ಇಂದ ನಾವು ಹಾಕಿರ್ತಕ್ಕಂಥ ಆರ್ಟಿಫಿಷಿಯಲ್ ಜಾಯಿಂಟ್ ನ ಆಯಸ್ಸು ಜಾಸ್ತಿ ಆಗ್ತದೆ. ಸೊ ನೀವು ಈ ಆಪರೇಷನ್ ಅನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಕಡೆ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಆಯಸ್ಸಿನಲ್ಲಿ ಇದು ಒಂದು ಆಪರೇಷನ್ ಸಾಕಾಗ್ತದೆ. ಅಂದ್ರೆ ಈ ಒಂದು ಆಪರೇಷನ್ ಇಂದ ನಿಮ್ಮ ಆಯಸ್ಸನ್ನ ನೀವು ಮುಗಿಸ್ಬೋದು. ಒಂದು ವೇಳೆ ನಿಮಗೆ ಆಪರೇಷನ್ ನಂತರ ಕೂಡ ಇದು ತೊಂದರೆ ಆಗ್ತಾ ಇದೆ, ಇದರಿಂದ ನಿಮಗೆ ನಿಮ್ಮ ದಿನನಿತ್ಯ ಕೆಲಸಗಳಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಏನೋ ತೊಂದರೆ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಮೂಳೆಯ ಸಾಂದ್ರತೆ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಬೇಕಾಗ್ತದೆ. ಯಾಕಂದ್ರೆ ನಾವು ಯಾವುದೇ ತರದ ಸರ್ಜರಿ ಮಾಡಲಿಕ್ಕಿಂತ ಮುಂಚೆ ಮೂಳೆಯ ಸಾಂದ್ರತೆ ನೋಡ್ಬೇಕು. ಅಂದ್ರೆ ಮೂಳೆ ಎಷ್ಟು ಬಿಗಿಯಾಗಿದೆ ಅಥವಾ ಬಲವಾಗಿದೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಈ ಸರ್ಜರಿ ಪೂರ್ತಿ ನಿಂತಿರೋ ಒಂದು ಬುನಾದಿಯೇ ಮೂಳೆ ಮೇಲೆ. ಸೊ ಮೂಳೆ ಭದ್ರತೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗೆ ಈ ಹಾಕುವಂತ ನಾವು ಆರ್ಟಿಫಿಷಿಯಲ್ ಜಾಯಿಂಟ್ಸ್ ಭದ್ರವಾಗಿ ಮೂಳೆ ಮೇಲೆ ಕೂತ್ಕೊಳ್ತದೆ. ಸೊ ನಾವು ಕೂಡ ಎಲ್ಲಾ ಪೇಷಂಟ್ಗಳಿಗೆ ಸರ್ಜರಿ ಮಾಡಿಸ್ಕೊಳ್ಳೋ ಮುಂಚೆ ಮೂಳೆ ಸಾಂದ್ರತೆಯ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅದಕ್ಕೆ ಇರುವಂತ ಏಕೈಕ ಪರೀಕ್ಷೆ ಅಂದ್ರೆ ಡೆಕ್ಸಾ ಸ್ಕ್ಯಾನ್ ಅಂತ ಹೇಳ್ತೇವೆ. ಸೊ ಈ ಡೆಕ್ಸಾ ಸ್ಕ್ಯಾನ್ ಇಂದ ನಮ್ಮ ಮೂಳೆ ಎಷ್ಟು ಬಿಗಿಯಾಗಿದೆ, ಎಷ್ಟು ಬಲವಾಗಿದೆ, ಅದರ ಸಾಂದ್ರತೆ ಹೇಗಿದೆ ಅನ್ನೋದು ಗೊತ್ತಾಗ್ತದೆ. ಸೊ ಈ ಡೆಕ್ಸಾ ಸ್ಕ್ಯಾನ್ ಮೂಲಕ ನಾವು ಒಂದು ರೇಟಿಂಗ್ ಅನ್ನು ಕೊಡ್ತೇವೆ. ಅದು -1, -2 ಅಥವಾ 0 ಅಥವಾ +1, +2 ಅಂತ ಹೇಳ್ಬೋದು. ಸಿಂಪಲ್. -1, -2 ಅಂದ್ರೆ ನೆಗೆಟಿವ್, ಅಂದ್ರೆ ನಿಮ್ಮ ಮೂಳೆ ತುಂಬಾನೇ ವೀಕ್ ಇದೆ. 0 ಅಂದ್ರೆ ನಿಮ್ಮ ವಯಸ್ಸಿಗೆ ಸರಿಯಾಗಿದೆ. +1, +2 ಅಂದ್ರೆ ಇನ್ನೂ ಬಲವಾಗೇ ಇದೆ ಅಂತ. ಸೊ ಸಾಮಾನ್ಯವಾಗಿ ಹೆಂಗಸರಿಗೆ 50 ವರ್ಷದ ನಂತರದವರಿಗೆ ಇದು ನಾವು ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಗಂಡಸರಿಗೆ 60 ಅಥವಾ 65 ವರ್ಷದ ನಂತರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಇದು ಪ್ರತಿ ವರ್ಷ ಮಾಡಿಸ್ಕೋಬೇಕಾಗಿಲ್ಲ, 5 ವರ್ಷಕ್ಕೊಂದ್ಸತಿ ಮಾಡಿಸ್ಕೊಂಡ್ರೆ ಸಾಕಾಗ್ತದೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ 50 ವರ್ಷದ ನಂತರದವರಿಗೆ ಯಾರಿಗೆ ಶುಗರ್ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅವರಿಗೆ ಮೂಳೆ ಸಾಂದ್ರತೆ ಮತ್ತೆ ಮೂಳೆ ಕ್ಷೀಣತೆ ಬಹಳ ಬೇಗ ಆಗ್ತದೆ. ಸೊ ಅವರಿಗೆ ನಾವು 2 ವರ್ಷಕ್ಕೊಂದ್ಸತಿನಾರು ಈ ಡೆಕ್ಸಾ ಸ್ಕ್ಯಾನ್ ಅನ್ನೋದನ್ನ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಈ ಟೆಸ್ಟ್ ಕೂಡ ಬಹಳ ಒಂದು ಸಿಂಪಲ್ ಟೆಸ್ಟ್. ಇದು 10 ನಿಮಿಷದಲ್ಲಿ ಮುಗಿಯುವಂತ ಟೆಸ್ಟ್. ರಿಪೋರ್ಟ್ ಕೂಡ ನಿಮಗೆ ತಕ್ಷಣನೇ ಸಿಗ್ತದೆ. ಇದಕ್ಕೆ ಯಾವುದೇ ತರದ ತಯಾರಿ ಬೇಕಾಗಿಲ್ಲ. ನೀವು ಟೆಸ್ಟಿಗೆ ಬರುವಾಗ ಯಾವುದೇ ತರದ ಮೆಟಲ್ ಅಂದ್ರೆ ಯಾವುದೇ ತರ ಜ್ಯುವೆಲರಿ ಹಾಕೊಳ್ಬಾರ್ದು. ಯಾಕಂದ್ರೆ ಒಳಗಡೆ ಮಿಷಿನ್ ಅಲ್ಲಿ ನೀವು ಮಲಗಿಸ್ತೀವಿ. ಸೊ ಜ್ಯುವೆಲರಿ ಅಥವಾ ಯಾವ್ದಾದ್ರು ಮೆಟಲ್ ಲೋಹದ ಅಂಶ ನಿಮ್ಮ ಮೈ ಮೇಲಿದ್ರೆ ಅದು ಕೊಡುವಂತ ರೀಡಿಂಗ್ ಗಳು ತಪ್ಪಾಗ್ತದೆ. ಸೊ ಇದು ಒಂದನ್ನ ಬಿಟ್ಟು ಯಾವುದೇ ತರಹದ ತಯಾರಿ ಇರೋದಿಲ್ಲ. ಈ ಡೆಕ್ಸಾ ಸ್ಕ್ಯಾನ್ ಮೂಲಕ ನಿಮ್ಮ ಮೂಳೆಯ ಸಾಂದ್ರತೆ ಅಥವಾ ಮೂಳೆ ಎಷ್ಟು ಬಲವಾಗಿದೆ ಅಂತ ನೀವು ತಿಳ್ಕೊಂಡ್ರೆ ಅದು ಬಹಳ ಒಳ್ಳೆಯದು. ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಬಹಳ ಸುಲಭವಾಗಿರ್ತದೆ. ಸೊ ಇದರ ಹೆಚ್ಚಿನ ಮಾಹಿತಿಗೆ ನಮ್ಮನ್ನ ಹಾಸ್ಪಿಟಲ್ ಅಲ್ಲಿ ಭೇಟಿ ಮಾಡಬಹುದು. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇದುವರೆಗೂ ಮಂಡಿ ಸವಕಳಿ ಮತ್ತು ಮಂಡಿ ನೋವಿಗೆ ಇರುವ ಆಧುನಿಕ ಚಿಕಿತ್ಸಾ ಕ್ರಮಗಳು ಈ ಕುರಿತು ಶಿವಮೊಗ್ಗದ ಹಿರಿಯ ಕೀಲುಮೂಳೆ ತಜ್ಞರಾದ ಡಾಕ್ಟರ್ ಅಭಿಷೇಕ್ ಎಂಬಿ ಅವರಿಂದ ಮಾಹಿತಿ ಕೇಳಿದಿರಿ. ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ.
ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.